ಸ್ಟಾಕ್ ವಿತ್ ಮಾಡಿಫೈಡ್ ಸಿವಿಕ್. ಈ ಇಂಜಿನ್ ಬಂದ್ಬಿಟ್ಟು ಸ್ಟೇಟ್ ಟ್ಯೂನ್ ಕೂಡ ಆಗಿದೆ. ಗಾಡಿ ಪರ್ಫಾರ್ಮೆನ್ಸ್ ನೋಡ್ಬೇಕಲ್ವಾ, ಸೈಕ್ ಸೀನ್ಗಳೆಲ್ಲ ಈ ಚಾನಲ್ ಅಲ್ಲಿ ಮಾತ್ರ. ಕಾರ್ ಸ್ಟಾಪ್ ಮಾಡಿಫೈಡ್ ಸಿವಿಕ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾರ್ಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಕಾಶ್. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ ನಿಮಗೆ ಒಂದು ಮಾಡಿಫೈಡ್ ಸಿವಿಕ್ ತೋರಿಸಿದೆ, ಬಟ್ ನಾನು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಾಕ್ ವಿತ್ ಮಾಡಿಫೈಡ್ ಸಿವಿಕ್ ತೋರಿಸ್ತಿದ್ದೀನಿ. ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು, ಏನು ಈ ತರ ಏನ್ ಸ್ಟಾಕ್ ವಿತ್ ಮಾಡಿಫೈಡ್ ಸಿವಿಕ್ ಅಂತ ಯೋಚನೆ ಮಾಡ್ತೀರಾ? ಈ ಸ್ಟಾಕ್ ವಿತ್ ಮಾಡಿಫೈಡ್ ಸಿವಿಕ್ ಅಲ್ಲಿ ಏನೇನಿದೆ ಅಂತ ನೀವೇ ನೋಡ್ತೀರಾ, ಬನ್ನಿ. ಇದೇ ಸ್ಟಾಕ್ ವಿತ್ ಮಾಡಿಫೈಡ್ ಸಿವಿಕ್. ಏನ್ ಗುರು, ಏನ್ ಸ್ಟಾಕ್ ಆಗಿ ಇದೆ, ಏನ್ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು. ನೀವು ಅಬ್ಸರ್ವ್ ಮಾಡ್ಬೋದು, ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮುಗೇನ್ ಸ್ಪಾಯ್ಲರ್ ಕಾಣಿಸ್ತಿರ್ಬೋದು. ಏನ್ ಇಷ್ಟಕ್ಕೆ ಮಾಡಿಫೈಡ್ ಅಂತ ಅನ್ಕೊಳ್ತಿದ್ದೀರಾ? ಇದ್ರ ಕ್ರೇಜಿ ಮಾಡಿಫಿಕೇಶನ್ಸ್ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ನಿಮ್ಗೆ ಡೋರ್ಸ್ ಹೇಗ್ ಓಪನ್ ಆಗುತ್ತೆ ಅಂತ ನೋಡಿ, ಎಂಜಾಯ್ ಮಾಡಿ. ನೋಡಿದ್ರಲ್ಲ ಏನ್ ಕ್ರೇಜಿಯಾಗಿ ಕಾಣಿಸ್ತಿದೆ ಅಲ್ಲ. ಇದು ಬಂದ್ಬಿಟ್ಟು ಬಟರ್ಫ್ಲೈ ಡೋರ್ಸ್ ಇಂದ ಕೂಡ ಮಾಡಿಫೈಡ್ ಆಗಿದೆ. ಮತ್ತೆ ಈ ಕಾರಲ್ಲಿ ಏನೇನ್ ಹೈಲೈಟ್ ಆಗಿ ಮಾಡಿಫೈ ಆಗಿರೋದು ಅಂತ ತೋರಿಸೋದಾದ್ರೆ, ಇದ್ರಲ್ಲಿ ನೋಡ್ತಿರ್ಬೋದು, ಇದ್ರಲ್ಲಿ ಬಂದ್ಬಿಟ್ಟು ಮುಗೇನ್ ಸ್ಪಾಯ್ಲರ್ ಹಾಕ್ಸಿದ್ದಾರೆ. ಮತ್ತೆ ಈ ಕಾರ ಬಂದ್ಬಿಟ್ಟು ಕಾರ್ಬನ್ ಬೋರ್ಲೋ ಎಕ್ಸಾಸ್ಟ್ ಇದೆ ನೋಡಿ. ಇದು ಸೌಂಡ್ ಕೇಳಕ್ಕಿನ್ನ ಕ್ರೇಜಿ ಆಗಿದೆ. ದಿಸ್ ಸ್ಟಾಕ್ ಬ್ಯೂಟಿ ಗೈಸ್, ಏನ್ ಸೈಕ್ ಆಗಿದೆ ಅಲ್ಲ. ಕಾರ್ಸ್ ನ ನೋಡೋದ್ರಲ್ಲೇ ಮಜಾ, ಅದ್ರಲ್ಲೂ ಈ ತರ ಮಾಡಿಫೈಡ್ ಮಾಡಿಸ್ಕೊಂಡು ಓಡಿಸೋದು ಇನ್ನ ತುಂಬಾ ಮಜಾ ಇರುತ್ತೆ. ಯಾಕಂದ್ರೆ ಕಾರ್ಸ್ ಲವರಿಗೆ ಅಷ್ಟು ಪ್ರೀತಿ ಇರುತ್ತೆ. Emotional damage. ಚೆಕ್ ಔಟ್ ದಿಸ್ ಇಂಜಿನ್ ಗೈಸ್. ಈ ಇಂಜಿನ್ ಬಂದ್ಬಿಟ್ಟು 1.8 ಲೀಟರ್ 4 ವಾಲ್ವ್ ಇಂಜಿನ್. ಮತ್ತೆ ಈ ಇಂಜಿನ್ ಬಂದ್ಬಿಟ್ಟು ಸ್ಟೇಟ್ ಟ್ಯೂನ್ ಆಗಿದೆ. ಮತ್ತೆ ಈ ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಕ್ರೇಜಿ ಆಗಿದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಈ ಗಾಡಿ ಇಷ್ಟೆಲ್ಲ ನೋಡಾದ್ಮೇಲೆ ಈ ಗಾಡಿ ಎಕ್ಸಾಸ್ಟ್ ಸೌಂಡ್ ನೋಡ್ಬೇಕಲ್ವಾ. ಫಸ್ಟ್ ಈ ಗಾಡಿದು ನೀವು ಸೌಂಡ್ ಕೇಳಿಸ್ಕೊಳ್ಳಿ. ಬಂದಂಗ ಆಗ್ತಾ ಇದೆ. ಇಷ್ಟೆಲ್ಲ ನೋಡಾದ್ಮೇಲೆ ಈ ಗಾಡಿ ಪರ್ಫಾರ್ಮೆನ್ಸ್ ನೋಡ್ಬೇಕಲ್ವಾ. ಈ ಗಾಡಿ ಹೇಗೆ ಪಿಕಪ್ ಇದೆ, ಹೇಗ್ ಪರ್ಫಾರ್ಮ್ ಮಾಡುತ್ತೆ, ಮತ್ತೆ ಸ್ಟೇಟ್ ಟ್ಯೂನ್ ಆಗಿದೆ. ಸ್ಟೇಟ್ ಫಸ್ಟ್ ಟೈಮ್ ನಾನು ನಿಮ್ಗೆ ನನ್ನ ಚಾನಲ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿಸ್ತಿರೋದು. ಬನ್ನಿ ಈ ಕಾರ್ನ ಪರ್ಫಾರ್ಮೆನ್ಸ್ ನೋಡೋಣ ಫ್ರೆಂಡ್ಸ್. ವಿಲ್ ಗೋ ಎಲ್ಲ ಮೂವ್ ಮಾಡೋದು. ಈ ಗಾಡಿಲಿ ನಾನು ಇವಾಗ ಸ್ಟೇಜ್ 1 ಅಲ್ಲಿ ಹೇಗೆ ಪರ್ಫಾರ್ಮ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ಕ್ರೇಜಿ ಕ್ರೇಜಿ ಮಾತ್ರ ಸ್ಟೇಜ್ 1 ಅಲ್ಲಿ. ಯಪ್ಪ ಏನ್ ಗುರು ಇದು, ದಾರಿಲಿ ಹೋಗೋರ್ ಕಣ್ಣೆಲ್ಲ ನಮ್ಮ ಮೇಲೆ ಇದೆ ಅಂತ. ರೋಡೇ ಇಲ್ವಲ್ಲ ಬ್ರೋ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನು ನಿಮಗೆ ಈ ಕಾರಲ್ಲಿ ಕಾರ್ಬನ್ ಬೋರ್ಲಾ ಎಕ್ಸಾಸ್ಟ್ ಇದೆ ಅಂತ ಹೇಳಿದೆ, ಬಟ್ ಆ ಕಾರ್ಬನ್ ಬೋರ್ಲಾ ಎಕ್ಸಾಸ್ಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಗೊತ್ತಾಗ್ಬೇಕಲ್ವಾ. ಮಾಡು ಕ್ಯಾಮಿಲ್ಲ, ನನಗೆ ನೀನ್ ಹೇಳಿದ ಕೆಲಸ ಮಾಡ್ಕೊಂಡು ನಾಶ ಆಗ್ಬಿಟ್ಟೆ ನಾನು. ಯಾಕಂದ್ರೆ ಈ ಕಾರ್ಬನ್ ಬೋರ್ಲಾ ಎಕ್ಸಾಸ್ಟ್ ಅಲ್ಲಿ ನಿಮ್ಗೆ ಫ್ಲೇಮ್ಸ್ ಕೂಡ ಬರುತ್ತೆ, ಬಟ್ ಸಿಂಗಲ್ ಫ್ಲೇಮ್ಸ್ ಅಲ್ಲ ಗುರು. 1.2 ಅಂದ್ರೆ ಸ್ಟೇಜ್ 1 ಅಲ್ಲಿ ಹೇಗೆ ಫ್ಲೇಮ್ ಬರುತ್ತೆ, ಸ್ಟೇಜ್ 2 ಅಲ್ಲಿ ಹೇಗೆ ಫ್ಲೇಮ್ ಬರುತ್ತೆ ಅಂತ ನಾನು ಈ ಗಾಡಿಲಿ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಇಂಥ ಕ್ರೇಜಿ ಪಾರ್ಟ್ಸ್ ನೋಡ್ತೀರಾ, ಸೌಂಡು ರೆಡಿ ಆಗ್ತಿದೆ. ಯಾಕಂದ್ರೆ ಇಂಥ ಕ್ರೇಜಿ ಸೈಕ್ ಸೀನ್ಗಳೆಲ್ಲ ಈ ಚಾನಲ್ ಅಲ್ಲಿ ಮಾತ್ರ ಆಗೋದು. ನಿಮ್ಗೆ ಸ್ಟೇಜ್ 1 ಅಲ್ಲಿ ಹೇಗೆ ಫ್ಲೇಮ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಸ್ಟೇಜ್ 2 ಅಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತ. ಸ್ಟಾರ್ಟ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇಷ್ಟು ಕ್ಲೀನ್ ವರ್ಕ್ ಎಲ್ಲಾಗಿದೆ ಅಂತ ನೀವು ಗೆಸ್ ಮಾಡಿದರೆ, ಈ ಕಾರ್ ಬಂದ್ಬಿಟ್ಟು ಕಾರ್ ಸ್ಟಾಪ್ ಅಲ್ಲಿ ಮಾಡಿಫೈಡ್ ಆಗಿರೋದು. ನಿಮಗೂ ಈ ತರ ಕ್ಲೀನ್ ಅಂಡ್ ಹೈಜಿನಿಕ್ ವರ್ಕ್ ಬೇಕು ಅಂದ್ರೆ ವಿಸಿಟ್ ಮಾಡಿ ಕಾರ್ ಸ್ಟಾಪ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕ್ರೇಜಿ ಸಿವಿಕ್ ಸ್ಟಾಕ್ ವಿತ್ ಮಾಡಿಫೈಡ್ ಸಿವಿಕ್ ನ ತೋರಿಸಿದ್ದೀನಿ. ಬರೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಕ್ರೇಜಿ ಕಾರ್ಸ್ ನ ತೋರಿಸ್ತೀನಿ. ನಮಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮಗೂ ಸಪೋರ್ಟ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಲೆಟ್ ಇಟ್ ಬಾಯ್.